ಹೋಗಿ ಫ್ಯಾಕ್ಟ್ರಿ ಹಾಕಿ ಬರೀ ಉಗುಳು ತುಂಬಿಕೊಂಡು ಕುಂತರ ಏನೈತಿ? ಅಜ್ಜರ್ ಮಠ ಬಿಡ್ತೀವಿ ಅಂದ್ರು ಅಜ್ಜರ್ ಮಠ ಬಿಡ್ತೀವಿ. ಅಜ್ಜರ್ ಅಂದ್ರೆ ಧೂಳ್ ಕೊಟ್ಕೊಂಡು ಇಲ್ಲೇ ಕುಂದ್ರಲ್ಲ, ನಿಮ್ಮ ಊರನ್ನ ಬೇರೆ ಕೆಲಸ ಇಲ್ಲ ಮಠ. ಉಳಿದವ್ರಿಗೆ ದೊಡ್ಡವರಿಗೆ ಆಯುಷ್ಯ ಬಾಳ ಐತಿ, ರೊಕ್ಕ ಬಾಳ ಐತಿ. ನಾನು ಜೀವನದೊಳಗ ರಾಜಿ ಆಗೋ ಮನುಷ್ಯ ಅಲ್ಲ. ಏನಾರ ಕೆಲಸ ಮಾಡ್ಬೇಕ ನಾನು ಒಳ್ಳೇದನ್ನ ಮಾಡ್ತಿರ್ಬೇಕು. ಬರೀ ಏನಾರ ಯಾರು ಆಯ್ತಪ್ಪ ಆದದ್ದು ಆಗೈತಿ, ನಮಗೂ ಏನಾದ್ರು ಹತ್ತಿರ ಕೂಡ ಅನ್ನೊಂದು ಹೊಂದ್ಕೊಂಡು ಐ ಡೋಂಟ್ ಲೈಕ್ ಇಟ್. ನಾನು ಅದನ್ನ ಮಾಡಿಲ್ಲ, ಮಾಡಕ್ಕೂ ಆಗೋದಿಲ್ಲ. ನಾನು ಏನು ಕವಿ ಮಠ, ಒಂದೇ ಕವಿ ಮಠ ಅಲ್ಲ, ಎಲ್ಲಿ ಎಲ್ಲಿ ನಿಂತಲ್ಲಿ ಕವಿ ಮಠವನ್ನು ಕಟ್ಟಬಹುದು. ಕವಿಸಿದರನ್ನು ಕರುಣಿಸಿದನ ಅಂದ್ರೆ ಈ ಮಣ್ಣಿನ ಮಕ್ಕಳ ಬಗ್ಗೆ ಇದು ಪ್ರೇಮ ಐತಿ. ಅದಕ್ಕೆ ನಾನು ಹೇಳಿದ ತೀವ್ರತೆಯನ್ನು ನೀವು ಅರ್ಥ ಮಾಡ್ಬೋದು. ಮೊದಲ ನಾವು ಹೊರಗೆ ಬಂದಿದ್ದ ಕಷ್ಟ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇದು ತುಂಬಾ ಕಷ್ಟ. ಈಗ MSP ಅವರು ಹೇಳಿ ಅವ್ರು ಕೇಳಿದ್ರೆ ಏನ್ ಹೇಳ್ತಾರ, ಇಲ್ಲ ಇದು ಬಹಳ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ. ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಇದ್ರೆ ಈಗ ಗಿಣಿಗೇರಿಯಿಂದ ಅಪ್ ಟು ಏನ್ ಅಲ್ಲಿ ಕುಣಿಕೇರಿ ಮಠ ಅದಾವಲ್ಲ ಫ್ಯಾಕ್ಟರಿ, ಅವಕ್ಕಷ್ಟಕ್ಕೂ ಮೊದಲ ಅಳವಡಿಸಿ ಆಮೇಲೆ ಆ ರೈತರ ಮಕ್ಕಳು ಇಲ್ಲ ಇದು ಏನೋ ಪ್ರಾಬ್ಲಮ್ ಇಲ್ರಿ ಅಂತಂದ ಮೇಲೆ ನೀವು ಮುಂದುವರಿ. ಅಂದ್ರೆ ಈಗ ಇರೋ ಫ್ಯಾಕ್ಟರಿಗೆ ಅವ್ರದಿಲ್ಲ. ಇಲ್ಲಿ ಅಷ್ಟು ಮಕ್ಕಳು ತುಂಬಾ ಹಾಲ್ವತ್ತಿ, ಕೊಪ್ಪಳ, ನಿಮ್ದು ಕುಣಿಕೇರಿ ತಾಂಡ ಇದು ಎಲ್ಲದಕ್ಕೂ ಬರ್ತಿತ್ತು. ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ, ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ. ಆಮೇಲೆ ಫ್ಯಾಕ್ಟರಿ ಶುರು ಆಗಿಂದ ಲೋಕಲ್ ಬಾಯ್ ಮಾಡೋರು ಲಂಚ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆಮೇಲೆ ಲೋಕಲ್ ಟೆಕ್ನಾಲಜಿ ಯಾರಿಗೆ ಒಂದ್ ರೀತಿ ಉಳಿಸೋದು, ರೊಕ್ಕ ಕೊಡೋದು, ಬಾಯಿಗೆ ಬಂದಂಗೆ ಒದರ್ಸೋದು, ಆ ಕೇಸ್ ಈ ಕೇಸ್ ಹಾಕ್ಸೋದು. ವಾಟ್ ಇಸ್ ದಿಸ್? ನಾವ್ ಯಾವ ರಾಜ್ಯದೊಳಗಿದ್ದೀವಿ? ಎಲ್ಲಿ ಬದುಕ್ತೀವಿ? ನಾವು ಬದುಕ್ತಾ ಇರೋದು ಕೊಪ್ಪಳನ. ಇದೆಲ್ಲ ಆಗಬಾರ್ದು. ಅದಕ್ಕ ಇಂಥದ್ದು ನಿಮ್ಮ ಮಕ್ಕಳಿದ್ದಾಗ ಇದ್ರ ಬಗ್ಗೆ ನಾವು ಹೋಗಬಾರದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು. ಐ ಅಪೋಸ್ ನಾಟ್ ಓನ್ಲಿ ಯಾವುದು MSP ಅಷ್ಟೇ ನಾ ಹೇಳ್ತಾ ಇಲ್ಲ. ಅದು MSP ಇರಬಹುದು, ಅನುಸ್ಥಾವರ ಇರಬಹುದು, ನಿಮ್ಮ ಮುದ್ದಬಳ್ಳಿ ಗೊಂಡಬಾಳ ಹತ್ರ ಇರಬಹುದು. ಈ ಮುದ್ದಬಳ್ಳಿ ಗೊಂಡಬಾಳ ಮುಗಿಸಿದ್ರೆ ನಾಳೆ ಶಿಲ್ವಿಗೆ ಹೋಗ್ತಾರೆ, ಆಮೇಲೆ ಕಂಬ್ರಳ್ಳಿಗೆ ಹೋಗ್ತಾರೆ, ಮುಂದ್ ಹಂಗ ಗುಡ್ಲಾನೂರು, ಬಚ್ಚನಹಳ್ಳಿ ಹೋಗ್ಕೊಂತ ಹಳಿ ದಂಡಿ ಹೋಗ್ಕೊಂತ ಹೋಗ್ತಾರ. ಅವರು ನಿಮ್ ಹಳ್ಯಾಗ ಮುಳುಗಿಸ್ಕೊಂತ ಹೋಗ್ತಾರ ಅಷ್ಟ. ಹಿಂಗ್ ಹೋದ್ರು 3 ತಾಲೂಕ್ ಎಲ್ಲಿ ಉಳಿತೈತಿ ಹೇಳ್ತೇನೆ. ನಾ ಹೇಳೋದ್ ಸತ್ಯ ಐತೆ ಇಲ್ಲ, ತಾಲೂಕ್ ಎಲ್ಲಿ ಉಳಿತೈತಿ, ನಾವೆಲ್ಲ ಎಲ್ಲಿ ಹೋಗ್ಬೇಕಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಈ ಉಳಿದ ಫ್ಯಾಕ್ಟ್ರಿಗಳು ಅದಾರ. ಈಗ ಏನು ಇದ್ದ ಫ್ಯಾಕ್ಟ್ರಿ ಅವ್ರು ಅದಾರಲ್ಲ, ನನಗ್ ಗೊತ್ತಿರಲಿಲ್ಲ. ಈಗ ಒಂದು 4-5 ದಿವಸ ಇದೆ ನನಗೆ ಹೇಳಿದ್ಮೇಲೆ ಗೊತ್ತಾಗಿ ಇದೊಂದು ದೊಡ್ಡ ಮಾಯಾಜಾಲ ಐತೆ. ಯಾರ್ಯಾರು ಎಷ್ಟೆಷ್ಟು ಏನಾಗದಾರೋ ಏನ್ ಮಾಡ್ತಾರೆ ನನಗೇನೋ ಅರ್ಥ ಇದೆ. ಅಲ್ಲ, ನಿಮಗೊಂದು ಫ್ಯಾಕ್ಟ್ರಿಗಳು ಬಂದ್ರೆ ಬಹಳ ಚಲೋ ಆಗತ್ತ. ನಮ್ಮೂರು ಉದ್ದಾರ ಹೋಗಕ್ಕೆ ನಮ್ಗೆ ಏನ್ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡಿ. ಇವತ್ತು ಕಿರ್ಲೋಸ್ಕರದಂತ ಫ್ಯಾಕ್ಟ್ರಿ ಇಲ್ಲಿ ಬಂದು ಒಂದು 25-30 ವರ್ಷ ಆದ, ಒಂದು 30 ವರ್ಷ. ಕಲ್ಯಾಣಿ ಕಿರ್ಲೋಸ್ಕರ್ ಬಂದು ಒಂದು 20-25 ವರ್ಷ. ನನಗೆ ಏನ್ ಕೆಟ್ಟ ಅನಿಸ್ತೈತೆ ಅವ್ರ ಬಗ್ಗೆ ಅಂದ್ರೆ, ತಾವು ಇಷ್ಟು ದೊಡ್ಡ ಶ್ರೀಮಂತರಾದರು, ಒಂದು ಕಲ್ಯಾಣಿ, ಕಿರ್ಲೋಸ್ಕರ್, ಈ ಮುಕುಂದ ಸ್ವಾಮಿ ಇಂಥ ಫ್ಯಾಕ್ಟರಿ ಅವರು ಕೂಡಿ ಒಂದು ಗಿಣಿಗೇರಿ, ಒಂದು ಬೇವನಹಳ್ಳಿ, ಕನಕಪುರಕ್ಕ ಅಲ್ಲಿ ಓದೋ ಮಕ್ಕಳಿಗೆ ಒಂದು ಸಣ್ಣ ಸ್ವಂತ CBS ಸ್ಕೂಲ್ ಮಾಡುವಷ್ಟು ಬಡತನ ಐತೆ. ಗಿಣಿಗೇರಿ ಅಂತ ಊರಿನ ಮಕ್ಕಳು, ಆ ಸುತ್ತ ಹಳ್ಳಿ ಮಕ್ಕಳೆಲ್ಲ ಓದಿ ಕೊಪ್ಪಳ ಬರ್ತಾವ. ಒಂದು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜ್ ಮಾಡುವಷ್ಟು ಬಡತನ ಇದೆ ನನಗೆ. ಆ ಮಕ್ಕಳಿಗೆ ಒಂದು ಚಲೋ ಆಸ್ಪತ್ರೆ ಬೇಡ. ಅವ್ರು ಏನೇನ್ ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತಷ್ಟೇ. ಅದಕ್ಕ ಇದನ್ನೆಲ್ಲನೂ ಸಹಿತ ನಾ ಎದಕ್ಕೆ ಹೇಳಕತ್ತೀನಿ ಅಂದ್ರೆ, ಎಲ್ಲ ಜನಪ್ರತಿನಿಧಿಗಳ ಇದಕ್ಕೆ ಕೊಪ್ಪಳಕ್ಕೊಂದು ಈ ಕೃಷಿ ನೀತಿ ಅಂತ ಹೆಂಗ್ ಮಾಡ್ತಿರಲ್ಲ, ಹಂಗ ಕೊಪ್ಪಳಕ್ಕೆ ಒಂದು ಸ್ಪೆಷಲ್ ಕೈಗಾರಿಕಾ ನೀತಿ ಬೇಕಾಗೈತಿ. ಎಷ್ಟು ಫ್ಯಾಕ್ಟ್ರಿ ಬಂದು ಕೊಪ್ಪಳಕ್ಕ, ಎಷ್ಟು ಬರಬೇಕು, ಬರಬಾರ್ದು, ಆಗಿದ್ದ ಡ್ಯಾಮೇಜ್ ಹೆಂಗ್ ಮಾಡಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಜನರಿಗೆ. ಆ ಮಕ್ಕಳು ಗೋಳು ಕೇಳೋರು ಯಾರು, ಅಲ್ಲಿ ಜನರು ಗೋಳು ಕೇಳೋರು ಯಾರು? ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಆಡಿಟ್ ಆಗ್ಬೇಕು.
ಅದಕ್ಕೆ ಎಲ್ಲಾ ಫ್ಯಾಕ್ಟರಿಯವರು ಇದ್ರ ಬಗ್ಗೆ ಚಿಂತನೆ ಮಾಡಿ. ಇನ್ನು ಕೊನೆಯದು, ಈ ಪರಿಸರ ಸಂಘಟನೆಯವರು, ಉಳಿದ ಸಂಘಟನೆಯವರು ಕರೆದು ಒಂದು ಬಂದಿ ಕರೆ ಕೊಟ್ಟರೆ ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಇಂಥವೆಲ್ಲ ನನಗೇನು ಇಷ್ಟ ಆಗಲ್ಲ. ನಾನು ದುಡಿಬೇಕನ್ನೋ, ನಾನು ನಮ್ಮ ಭಕ್ತರಿಗೆ ದುಡಿಯುವುದನ್ನೇ ಕಲಿಸ್ಬೇಕನ್ನೋ, ನನಗ ಇದು ಅಷ್ಟು ಒಗ್ಗುದಿಲ್ಲ ನನ್ನ ಮನಸ್ಸಿಗೆ. ನಾ ಯಾವ ತತ್ವದೊಳಗೆ ಬದುಕ್ತೀನಿ ಅಂದ್ರೆ, ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರೆ, ನಿಮ್ ಹುಟ್ಟು ಹಬ್ಬ ಮಾಡ್ತೀವಿ. ಅಬ್ದುಲ್ ಕಲಾಂ ಹೇಳದಂತ, ನೀವೇ ನಾನು ಹುಟ್ಟು ಹಬ್ಬ ಮಾಡಕ್ ಹೋಗ್ಬೇಡ್ರಿ, ಶಾಲೆ ಕಾಲೇಜ ಮನಿ ಬಂದ್ ಮಾಡಿ ಹುಟ್ಟು ಹಬ್ಬ ಮಾಡಬೇಕಾಗಿಲ್ಲ, 1 ತಾಸು ಹೆಚ್ಚಿಗೆ ದುಡಿದ್ರೆ ಅದೇ ನನಗೆ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ದುಡಿಯೋದನ್ನು ಕಲಿಸು. ಅದಕ್ಕೆ ನೀವೆಲ್ಲ ಏನದಿರಿ, ನಾನು ಎಂದು ಸ್ಟ್ರೈಕ್ ಮಾಡ್ರಿ, ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ, ನಾವೆಲ್ಲರೂ ಮುನ್ನುಗ್ಗೋಣ, ಇದು ಹೋರಾಟ ಮಾಡೋಣ, ಅವ್ರ ವಿರುದ್ಧ ಘೋಷಣೆ ಹೋಗೋಣ, ಟೈರ್ ಸುಡೋಣ, ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ. ನೋ 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 ನೋ. ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ, ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ. ಬಡಿದಾಡುವುದನ್ನು ಕಲಿಸುವ ನನಗೆ ಇಷ್ಟ ಇಲ್ಲ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಕವಿಶಿಖರ ಪಜ್ಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನ ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತೆ ನಿಮ್ಮನ್ನು ಬಡದಾಡಿ ಹಚ್ಚುವುದಷ್ಟು ಇಮ್ಮೆಚೂರ್ಡ್ ಅಲ್ಲ. ನಾನು ಅದನ್ನು ಮಾಡುವುದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಅದನ್ನ ನಿಮಗೆ ಹೇಳಬೇಕು. ಮತ್ತಿಷ್ಟೆಲ್ಲ ಆದ್ಮೇಲೆ ಇನ್ನ ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂದ್ರ, ನಮ್ಮೆಲ್ಲರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಏನು ಅಂದ್ರ, ಕೊಪ್ಪಳಕ್ಕ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ ಆಗೋದಿಲ್ಲ. ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗ್ಬಾರ್ದು. ಈಗೇನದಾವ ಅಷ್ಟು ಉಳಿ. ಮತ್ತ ಅವರಿಗೆ ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು, ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಿ ಟೆಕ್ನಾಲಜಿ ಏನ್ ಯೂಸ್ ಮಾಡೋದಲ್ಲ, ಇದ್ದ ಫ್ಯಾಕ್ಟ್ರಿಗಳನ್ನ ಸರಿ ಮಾಡಿ. ಆಮೇಲೆ ಎರಡನೇದು ಮುಖ್ಯವಾಗಿ ಅಂದ್ರೆ, ಬರುವಂತ MSP ಇರಲಿ, ಆಮೇಲೆ ಬಲ್ದೋಟ ಇರ್ಲಿ, ಅಣುಸ್ಥಾವರ ಇರ್ಲಿ, ಆಮೇಲೆ ನಿಮ್ ಶುಗರ್ ಫ್ಯಾಕ್ಟರಿ ಇರ್ಲಿ, ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗ ಫ್ಯಾಕ್ಟರಿಗಳನ್ನು ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಕು. ನಮ್ಮ ಹುಡುಗರು ಹೇಳಕತ್ತಿದ್ರು, ಆ ಬೆಂಗಳೂರಿಗೆ ಏನವ ಕಡೆ ಒಂದು 1000 ಎಕರೆ ನಾಲೆಜ್ ಪಾರ್ಕ್ ತಗೊಂಡು ಹೋಗ್ಯಾರ. ಅಲ್ಲ, ನಾನು ನಿಮ್ಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅಲ್ಲ ನಾಲೆಜ್ ಪಾರ್ಕ್ ಆದ್ರ ಅವ್ರಿಗಂತ ನೀವು ನಾಯಿ, ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋದೆಲ್ಲ ನಮಗ. ಅಲ್ಲಂದ್ರೆ ನೀವು ಬೀದಿ ಕರೆ ನಾಯಿ ಹೊಗೆ ಉಳ್ಳವು ನಮಗ್ ಕಳಿಸ್ತಾರ. ಚಲೋ ಕಂಪನಿ ಲ್ಯಾಬ್ರಾಡಾರ್, ಜರ್ಮನ್ ಶೆಪರ್ಡ್ ಎಲ್ಲ ತಾವ್ ಇಟ್ಕೊಂತಾರ ಅಷ್ಟು. ಹಿಂಗಾದ್ರೆ ಹೆಂಗ? ನಮ್ಮ ಮಕ್ಕಳು ಯಾವಾಗ ಬೆಳೆಯುವುದು? ನಮ್ಮ ಮಕ್ಕಳು ಹೊಸದನ್ನ ಕಲಿಯುವುದು ಯಾವಾಗ? ಮತ್ತೆ ನಮಗೂ ಇದು ಬೇಕಲ್ಲ. ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಲಿ ಅಷ್ಟೇ. ನಾವು ಎಂದು ನಿಮಗೆ ಹೇಳ್ತೇನೆ, ಸರ್ಕಾರದ ವಿರುದ್ಧ ಧ್ವನಿ ಎತ್ತುದು, ಹೋರಾಡುದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅಲ್ಲಿ ಸ್ಟ್ರೈಕ್ ಕುಂದಿರೋದು, DC ಆಫೀಸ್ ನೀವು ದುಡಿಯೋದು ಸ್ಟ್ರೈಕ್ ದೀಪು ಅಂತವೇನು ಬೇಡ. ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರ್ಲಿ, ಸಾತ್ವಿಕವಾಗಿರ್ಲಿ, ಪ್ರೇಮದಿಂದ, ಪ್ರೀತಿಯಿಂದ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡೋಣ. ಅವರಿಗೆ ಆಗ್ತಕ್ಕಂಥ ಅನಾಹುತಗಳನ್ನು ತಿಳಿಸೋಣ. ಇದು ಒಂದನೇದು. ಎರಡನೇದು, ಇವ್ರಿಗೊಂದ್ ಸ್ವಲ್ಪ ಭಯಣ ಎಲ್ಲ. ಎದಕ್ಕಂದ್ರ, ನೀವು ಕೊಪ್ಪಳ ಜಿಲ್ಲಾದಾಗ 6 ಸಾವಿರ ಮಿನಿಸ್ಟರ್ ಆದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಮತ್ತೆ 7-8 ಸಲ MLA ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರಿಗೆ, ಮತ್ತು ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹಿಟ್ನಾಳ್ ಅವರದಾರ, ಮತ್ತೆ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರದಾರ. ಅಲ್ಲ, ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ ಲೆಟರ್ ಇಲ್ಲಾರ್ದೆ ಬದಲಾಗುದಿಲ್ಲ. ಮತ್ತೆ ಯಾರ್ಯಾರು ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ, ಇಲೆಕ್ಷನ್ ಎಲ್ಲ ನೋಡ್ಯಾರ ನಿಮ್ದವ್ರು. ಸುಮ್ಮನೆ ಸಾಕಿ ಯಾಕೆ ಹೊಡಿಬೇಡಿ, ಬಹಳ ಸುದ್ದಿದ್ದವ್ರನ್ನು ಹೊಡಿತೇವೆ ಸುಮ್ಮನೆ. ನಾ ಏನ್ ಹೇಳಕತ್ತಿಲ್ಲ ಅಂದ್ರೆ,
ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರೆ 3 ದೈತ್ಯರು ನಿಮ್ಮ ಸರ್ಕಾರ, ನೀವು 3 ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ. ಇಷ್ಟು ದೊಡ್ಡ 1,000 ಎಕರೆ ಕೊಪ್ಪಳಕ್ಕೆ ಮಾರಾಟ ಆಗುವಂತ ಫ್ಯಾಕ್ಟರಿ ಬಂದ್ರು ನೀವು ಉಸಿರು ಸುಮ್ಮನೆ ಕೊಂಡು. ಮತ್ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು, ಜನರು ಹೋರಾಟ ಮಾಡಬೇಕು, ನಾವ್ಯಾಕೆ ಹೋರಾಟ ಮಾಡಬೇಕು? ನಮ್ಮದೇನು ಕೆಲಸ ಐತಿಲ್ಲ, ಸರ್ಕಾರ ನಿಮ್ಮದೈತೆ. ನಾವ್ ಏನು ಕೇಳೋದಿಲ್ಲ ನಿಮಗೆ, ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ, ದುಡಿಯೋದ್ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವ್ ಯಾಕೆ ಹೋಗೋಣ? ಏನ್ ಕೆಲಸದಲ್ಲಿ ನಾವು ರೊಕ್ಕ ಕೊಡೋರು ಯಾರು, ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತೆ, ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದೆ. ನೀವು 3 ಕೋಟಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದೇಶ ಒಂದ ಕೊಪ್ಪಳಕ್ಕೆ ಬೇಡ ಅಷ್ಟೇ. ನಾವು ಹೊಡಿದ್ದೇವೆ ಏನು ಕೇಳೋದಿಲ್ಲ. ಇದನ್ನ ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ ತಾಲೂಕ, ನಮ್ ಜಿಲ್ಲಾ ಹೆಂಗ್ ಬೆಳಿಬೇಕನ್ನೋದು ನಾವೆಲ್ಲರೂ ಕುಂತ ಒಂದು ವಿಷನ್ ಬೇಕು, ಒಂದು ಮಾಸ್ಟರ್ ಪ್ಲಾನ್ ಬೇಕು. ಹೆಂಗ್ ಬೆಳೆದ್ರೆ ಚಲೋ ಆಗ್ತೈತಿ, ನಮ್ಮ ಮಕ್ಕಳು ಹೆಂಗ್ ಬೆಳಿಬೇಕು, ನಮ್ಮ ಸಂಸ್ಥೆ ಹೆಂಗಿರ್ಬೇಕು, ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳಿತೀವಿ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನ್ ಬೇಕು ಹೆಂಗ್ ಬೇಕು ಹಂಗ, ಅದು ಏನು ಒಟ್ಟ ಸಿಸ್ಟಮ್ ಇಲ್ಲ. ಅದು ಹೋಟೆಲ್ನಾಗ ಒಂದು ಮನುಷ್ಯ ಆದಂಗೆ ಆಗ್ಬಿಟ್ಟೈತೆ ನಮ್ಮ ಹೋಟೆಲ್. ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ. ನಾ ಹೇಳೋದು ಎಲ್ಲರಿಗೆ ಏನ್ ಜನಪ್ರತಿನಿಧಿಗಳಿಗೆ, ಯಾಕಂದ್ರೆ ನೀವು ಸರ್ಕಾರ ಇಲ್ರಿ ಡೆಲ್ಲಿ ಒಳಗ ಫೈನಲ್ ಆಗ್ತಾವ, ಬೆಂಗಳೂರೊಳಗ, ಡೆಲ್ಲಿ ಬೆಂಗಳೂರೊಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು. ನೀವು ನಮ್ಮವರಲ್ಲ, ನಮ್ಮ ಅಭಿಮಾನನೇ, ನಮ್ಮ ಧ್ವನಿ ನೀವು ಕೇಳಾರ್ದ ನಿಮಗ್ ಕೇಳಿಸಿದಾಗ ನಾವ್ ಯಾರಿಗೆ ಕೇಳ್ಬೇಕು? ಡೆಲ್ಲಿ ಅವ್ರು ನಮ್ ಪರಿಚಯ ಇದಾರ, ನಿಮಗ್ ಕೇಳ್ತೀವಿ. ನಮ್ಮ ಧ್ವನಿ ಅಲ್ಲ ನೀವು, ನಿಮ್ ಬಗ್ಗೆ ನಮಗ್ ಅಭಿಮಾನ ಐತಿ, ಪ್ರೀತಿ ಐತಿ. ನಿಮ್ಮ ಅಭಿಮಾನಕ್ಕಾಗಿ ನಿಮಗ್ ಹಕ್ಕಿನಿಂದ ಕೇಳಾಕತ್ತಿಲ್ಲ ಸರ್ಕಾರ ನಿಮ್ಮದು. ಮತ್ ಇದ್ರ ಜೊತೆಗೆ ಬರೀ ಅವ್ರು 3 ಅಂತ ಹೇಳ್ಬಿಡ್ಬೇಡ್ರಿ, ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದು ಇದು ನೋಡ್ರಿ. ನಾ ಹೇಳ್ತೇನೆ ನಿಮಗ, ಸಾರ್ವಜನಿಕರಿಗೆ ತಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದೆ, ಆ MSPL ಕಂಪೌಂಡ್ ಓಡಿಸ್ದೆ, ಇನ್ನೊಂದು ಮಾಡಿಸ್ದೆ, ಕೇಸ್ ಹಾಕಿ ಮಾಡೋದು, ಇದನ್ನೆಲ್ಲ ನಮ್ಮ ಜನರಿಗೆ ನಾವು ಕಲಿಸೋದ ಬೇಡ. ನಿಮಗೆ ಪ್ರಭಾವ ಇದೆ, ಗೌರವ ಇದೆ, ಮತ್ತು ನೀವು ಇದ್ರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ. ನಿಮ್ ಪ್ರಯತ್ನ ಮುಂದಿರಲಿ, ನಿಮ್ ಜವಾಬ್ದಾರಿ. ನಾವ್ ಯಾರು ನೇತೃತ್ವ ಸ್ಟ್ರೈಕಿಗೆ ಬರುದಿಲ್ಲ, ಹೋಗಿಲ್ಲ ನೀವು ಸ್ಟ್ರೈಕಿಗೆ, ನಾವ್ ಯಾರು ಹೋಗಲ್ಲ. ನಿಮ್ ಜವಾಬ್ದಾರಿ, ನೀವ್ ಏನ್ ಮಾಡ್ತೀರೋ. ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ, ನಿಮ್ ಉತ್ತರ ಕಾಯಕತ್ತೀವಿ. ಅದೆಲ್ಲ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಒಂದು ಸರ್ಕಾರ ಹೇಗಿರಬೇಕು, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಮೊನ್ನೆ ಓದಕತ್ತೀನಿ, ಒಂದು ಜಪಾನ್ದೊಳಗೆ ಒಂದು ಘಟನೆ, ಹೊಕ್ಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್, ಹೊಕ್ಕಿಯಾಡ 2016ರಲ್ಲಿ ಒಂದು ಘಟನೆ ನಡೀತು. ಆ ಹೊಕ್ಕಿಯಾಡದೊಳಗೆ ಏನೈತಂದ್ರೆ ಒಂದು ಸಣ್ಣ ಹಳ್ಳಿ, ಅದೊಂದು ಸಣ್ಣ ರೈಲ್ವೆ ಸ್ಟೇಷನ್. ಅಂದ್ರೆ ಸರ್ಕಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮಗೆ ಹೇಳ್ತಾರೆ. ಆ ಹೊಕ್ಕಿಯಾಡದೊಳಗೆ ಏನಾಯ್ತು ಅಂದ್ರ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನು ವರದಿ ಬಂತು ಅಂದ್ರೆ, ಸರ್ಕಾರ ವರದಿ ಏನ್ ಬಂತು ಅಂದ್ರೆ, ಈ ರೈಲ್ವೆ ಸ್ಟೇಷನ್ ಯಾರು ಹತ್ತೋದಿಲ್ಲ, ಇದನ್ನ ಕ್ಲೋಸ್ ಮಾಡ್ಬೇಕಂತ ಬಂತು. ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಯ್ತು, ಅಲ್ಲಿ ಒಬ್ಬಕ್ಕೆ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ ಹೋಗ್ತೈತಿ ಅಂತ ಗೊತ್ತಾಯ್ತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜುಯೇಷನ್ ಮುಗಿಸು ಮಟ್ಟನು ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡಿರಿ. ಇದು ಸರ್ಕಾರದ ನೀತಿ. ಅಂದ್ರೆ ಸರ್ಕಾರ ಬಂಡವಾಳಶಾಹಿಗಳ ಪರ ಅಲ್ಲ, ಬಡವರ ಪರ ಇರಲಿಲ್ಲ. ಏನ್ ಧನಿಕರ ಪರವಾಗಿ ಬೇಡ, ಜನ ಇದ್ದವ್ರ ಪರವಾಗಿ ಇರಲಿ. ನಾವೆಲ್ಲ ಈ ಪರಿಸರ ಪ್ರಕೃತಿ ಹಾಳಾದ್ರ ನಮ್ಮ ಕೊಡೋರು ಯಾರು? ಇದು ಜಪಾನ್ ಸರ್ಕಾರದ ನೀತಿ. ನಾವು ನಿಮ್ಗೆಲ್ಲ ಕೇಳ್ಕೊಳ್ಳೋದು, ನಮ್ಮೂರ್ ಜಪಾನ್ ಮಾಡ್ರಿ ಅಂತ ಕೇಳಕತ್ತಿಲ್ಲ, ನಮ್ಮನ್ ಜೋಪಾನ ಮಾಡ್ರಪ್ಪ ಅಂತ ಕೇಳಕತ್ತೀವಿ. ನಮ್ದೆಲ್ಲ ಮುಗಿದೈತಿ, ಶಾಂತಿ ಏನು ಉಳಿದಿಲ್ಲ. ಜೋಪಾನ ಮಾಡಿ ನಾವು ಇಡೀ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಭರವಸೆ ಕೊಡ್ತೇನೆ.
ನನ್ನ ಭಕ್ತರಿಗೆ ನಾನು ಹೇಳ್ತೀನಿ, ಎಂದೂ ಸರ್ಕಾರದ ವಿರುದ್ಧ ಕೂಗಾಡಬೇಡ, ಮುಖ್ಯಮಂತ್ರಿಗಳ ವಿರುದ್ಧ ಕೂಗಾಡಬೇಡ, ಕೈ ಸುಡಬೇಡ್ರಿ, ಸಾಮಾಜಿಕ ಆಸ್ತಿ ಪಾಸ್ತಿ ಹಾನಿ ಮಾಡಬೇಡ್ರಿ, ಯಾವ MSP ಅದು ಹೊಡೆದೆ ಇದು ಹೊಡೆದೆ ಇಂಥವು ಯಾವ ಅಹಿತಕರ ಘಟನೆಗಳನ್ನು ಮಾಡಬೇಡಿ. ನಿಮಗೆ ನಾನು ಬಡದಾಡುವುದನ್ನು ಕಲಿಸುವುದಿಲ್ಲ, ಭಕ್ತಿಯನ್ನು ಕಲಿಸ್ತೇನೆ ಅಷ್ಟೇ. ನಾವು ಇದನ್ನು ಸರ್ಕಾರಕ್ಕೂ ಸಹಿತ ಹೇಳ್ತೇವೆ. ನಿಮ್ಮ ವಿರುದ್ಧ ನಾವು ಹೋಗುವುದಿಲ್ಲ, ಆದ್ರೆ ನೀವು ಬೇಡ್ಕೊಂತೀವಿ. ಸರ್ಕಾರ ನಮಗೊಂದು ತಾಯಿಗೆ ಏನ್ ಕೇಳಕತ್ತೀವಿ ಅಂದ್ರೆ ಒಂದು ಸರ್ಕಾರ ಹೆಂಗ್ ಮಾಡ್ಬೇಕು ಅಂದ್ರೆ, ಇಷ್ಟು ದಿವ್ಸ ಏನೈತಿ ಸರ್ಕಾರದ ನೀತಿಗಳಲ್ಲಿ ಏನೈತಿ, ನೋಡಪ್ಪ ಸರ್ಕಾರದಾಗ ಏನಾದ್ರು ಕೆಲಸ ಆಗ್ಬೇಕಾದ್ರೆ ಬಡದಾಡ್ಬೇಕು, ಸ್ಟ್ರೈಕ್ ಮಾಡ್ಬೇಕು, ರಕ್ತ ಕ್ರಾಂತಿ ಆಗ್ಬೇಕು ಅಂದ್ರ ಸರ್ಕಾರ ಬದುಕವ, ಸರ್ಕಾರ ಜನರ ಮಾತು ಕೇಳ್ತೈತಿ ಅಂತ ಒಂದು ಸಾಮಾನ್ಯ ನಂಬಿಕೆ ಜನರಲ್ಲಿ. ನಾವು ಬಡದಾಡುವುದಿಲ್ಲ, ರಕ್ತ ಕ್ರಾಂತಿಗಳಿಲ್ಲ, ನಿಮ್ಮ ವಿರುದ್ಧ ಘೋಷಣೆಗಳನ್ನು ಹೋಗುವುದಿಲ್ಲ, ಆದ್ರೆ ಒಂದು ಸತ್ಯದ ಪರ ಧ್ವನಿ ಎತ್ತಿದ್ದೇವೆ. ಬಡದಾಡದವರಿಗೆ ಸ್ಟ್ರೈಕ್ ಮಾಡಿದವರಿಗೆ ಬಿಟ್ಟು ಸತ್ಯದ ಪರವಾಗಿ ಧ್ವನಿ ಎತ್ತಿದ ಒಂದು ಸಣ್ಣ ಹುಡುಗನ ಮಾತಿಗೂ ಸಹಿತ ಸರ್ಕಾರ ಕಿವಿಗೊಡುತ್ತದೆ ಎನ್ನುವ ಕೀರ್ತಿ ನಿಮ್ಮದಾಗಲಿ ಅಂತ ನಿಮ್ಗೆ ದುಡಿಯುವುದನ್ನು ಬಿಟ್ಟು ಬಡದಾಡ ಕಲಿಸೋದು ನಾನು ಮಾಡೋದೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸರ್ಕಾರಗಳಿಗೆ ಹೇಳುವುದು ಏನಂದ್ರೆ, ನೀವು ನಮಗೆ ತಾಯಿ ಇದ್ದಾಗ ಒಂದು ಸರ್ಕಾರ ನಮ್ಮ ಪ್ರಜೆಗಳಿಗೆ ಒಂದು ತಾಯಿ. ನಿಮ್ಮನ್ನು ನಂಬಿವಿ, ತಾಯಿ ನಮ್ಮ ಎದ್ಯಾಗ ಅಮೃತ ಹಾಕ್ತಾಳಂತ ನಂಬಿವಿ, ವಿಷ ಅಂತೂ ಕುಡಿಯಕತ್ತೀವಿ, ಅಮೃತ ಹಾಕ್ತಾಳ ಅಂತ ನಂಬಿವಿ. ನೀವು ವಿಷ ಹಾಕ್ತೀರೋ ಅಮೃತ ಹಾಕ್ತೀರ, ವಿಷ ಹಾಕಿದ್ರು ಸಹಿತ ಜನ ಏನಾಗಿದೆ, ನೀವು ನಮ್ಮ ಎದೆಯೊಳಗೆ ವಿಷ ಹಾಕಬೇಕು ಸಹಿತ ನಿಮ್ ಬಗ್ಗೆ ನಾವೊಂದು ಚಕ್ರ ಶಬ್ದವನ್ನು ಇದು ನಾ ಹೇಳ್ತೇನೆ. ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ, ಯಾವ ತೊಂದರೆನೂ ಮಾಡೋದಿಲ್ಲ. ನಾವೆಂದು ಯಾವುದು ಸರ್ಕಾರದ ವಿರುದ್ಧ ಹುಡುಗುದು ಬೇಡ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ಆರೋಗ್ಯ ಕೊಡಿ, ಆಯುಷ್ಯ ಕೊಡಿ, ನಮ್ಮ ರೈತರಿಗೆ ಬದುಕಕ್ಕೆ ಕೊಡಿ, ನಮ್ಮನ್ನೆಲ್ಲರನ್ನ ಸಂತೋಷವಾಗಿ ಕೊಡಿ, ಒಂದು ಆನಂದದ ಕೊಪ್ಪಳ, ಆರೋಗ್ಯದ ಕೊಪ್ಪಳ, ಆಧ್ಯಾತ್ಮದ ಕೊಪ್ಪಳ ಇದು ಆಗಿದೆ ಅಂತ ಹೇಳಿ ನಿಮಗೆ ಯಾವಾಗ್ಲೂ ಹೇಳ್ತೇನೆ. ದಯವಿಟ್ಟು ಎಲ್ಲಿ ಸ್ಟ್ರೈಕು ಅದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಎಂದೂ ಹೋಗ್ಬೇಡಿ, ಇದನ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಈಗಾದ್ರೂ ಸಹಿತ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಡೆ ಮನೆಯ ಕಡೆ, ನಮ್ಮ ನಡೆ ಮಠದ ಕಡೆ, ಅಲ್ಲಿ ಆರಾಮ್ ಪ್ರಸಾದ ಐತಿ, ಪ್ರಸಾದ ಮಾಡ್ತಾರೆ 10 ನಿಮಿಷ. ಮತ್ತೆ ಈಗ ಸ್ವಲ್ಪ ಗದ್ದಲಿತ್ತು ಅಂದ್ರೆ ಮಠಕ್ಕೆ ಬರ್ರಿ, ದಯವಿಟ್ಟು ಅಲ್ಲಿ ಮಠದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಯಾಕೆ ನಾ ಸ್ಟ್ರೈಕ್ ಅದು ಬೇಡ ಅಂತೀನಿ ಅಂದ್ರೆ, ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ, ಏನೇನು ಮಾಡ್ಕೊಂತಾರೋ ಗೊತ್ತಿಲ್ಲ, ಅವ್ರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ. ಮತ್ ಸುಮ್ಮನೆ ನನ್ನ ಒಯ್ದಾಗ ಸಿಗಿಸ್ಬೇಕು. ನಾನು ಇದು ಒಂದು ಬರ್ಬೇಕಾಗಿತ್ತು, ಬಂದೇನೆ, ನಿಮ್ ಪರವಾಗಿ ಹೇಳ್ಬೇಕಾಗಿತ್ತು, ಹೇಳೇನೆ. ನಾನು ಕೊಪ್ಪಳಕ್ಕೆ ಫ್ಯಾಕ್ಟ್ರಿಗಳು ಬರಬಾರ್ದು, MSP ಅಂತ ಒಂದೇ ಇಲ್ಲ. ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬರಬಾರ್ದು ಅನ್ನೋದು ನನ್ನ ಸಂಪೂರ್ಣ. ಐ ವಿಲ್ ನಾಟ್ ಎಟ್ ಆಲ್ ಕಾಂಪ್ರಮೈಸ್. ನನಗದ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಬಹಳ ಮಂದಿ ಮುಂದೆ ಹೆಂಗ್ ಮಾಡ್ತೇವೆ, ಮುಂದ ನನಗೆ ದೌಷಿತ ಒಂದು ಒಳಗೆ ಬೆಳಕು ಕೊಟ್ಟ ಅವ ಹೇಳ, ನಮ್ಮ ಮುಂದೆ ಏನೋ ಇರಲಿ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅವನಿಗೆ ಒಂದು ದಾರಿ ತೋರಿಸ, ನಾ ಅದನ್ನ ಹೇಳೋದಿಲ್ಲ. ನಾ ಏನ್ ಮಾಡ್ತೀನಿ, ಭವಿಷ್ಯದ ಏನ್ ಮಾಡಿಸ್ಕೊಡ್ತಾನೆ ಅದನ್ನ ಮಾಡ. ಇದನ್ನ ಹೇಳಿದ್ರೆ ನೀವು ಮತ್ತೆ ಟ್ರೋಲ್ ಮಾಡ್ತೀರಿ, ನಾ ಅದನ್ನ ಮಾಡುದಿಲ್ಲ. ಅದನ್ನು ಭವಿಷ್ಯದ ನನ್ನ ಒಳಗೆ ಇರ್ತಾನೆ. ನಾನು ಎಂದು ಯಾವ ಜೀವನದೊಳಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ರಾಜಿ ಆಗೋದಿಲ್ಲ. ನನಗೇನು ಸತ್ಯ ಅನಿಸ್ತೈತಿ ಹಂಗ ಬದುಕ್ತೀನಿ, ನಾನು ಹಂಗೆ ಬದುಕೀನಿ. ಒಂದು ಸುಮ್ಮನೆ ಸಣ್ಣದ ಮಾತ್ರ ಭವಿಷ್ಯದ ಬಗ್ಗೆ ಜಾತ್ರೆ ಬಂದಲ್ಲಿ ಬರ್ರಿ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಬಂದಿರಿ. ನೀವು ಅದೇ ಜಾತ್ರೆ ನೀವು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು, ಸಮಾಧಾನ ಬಂದಿರೋಣ. ನಮ್ಮ ಹೋರಾಟ ಅದು ಸಾತ್ವಿಕವಾಗಿರಲಿ, ತಾತ್ವಿಕವಾಗಿರಲಿ, ಅದು ತಾತ್ವಿಕವಾಗಿರಬೇಕು. ಇದಕ್ಕೆಲ್ಲ ಸಹಕರಿಸಿದ ತಮಗೂ, ಪೂಜ್ಯರಿಗೂ, ಜನಪ್ರತಿನಿಧಿಗಳಿಗೂ, ಮತ್ತೆ ಇನ್ನೊಂದೇನಂದ್ರೆ, ಮತ್ತು ಸ್ಟ್ರೈಕಿಗೆ ಬಂದ ತಿಳ್ಕೊಂಡು ಮತ್ತೆ ಎಳ್ಕೊಂಡು ಹೊಂಟ್ರಿ ನೀವು. ಇದು ನಂದು ಮೊದಲನೇದು ಮತ್ತು ಕೊನೆಯದಿದು.
ನಾ ಯಾವ ಸ್ಟ್ರೈಕ್ಗೆ ಅದಕ್ಕ ಡಿ.ಸಿ ಆಫೀಸ್ ಮುಂದೆ ಅಲ್ಲಿ ಬರಂಗಿಲ್ಲ. ನಾ ಜಾತ್ರೆಗೆ ಏನ್ ಹೇಳಿನಲ್ಲ ಅದಕ್ಕೆ ಬರ್ತೀನಿ. ಮತ್ತು ನೀವು ಸಹಿತ ನಾನು ನಿಮ್ಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ನಿಮ್ಮ ಅಜ್ಜ ಏನ್ ಬದುಕ್ತಾನ ಹಂಗ ಬದುಕಕ್ ಬಿಟ್ಬಿಡ್ರಿ, ಅವ್ರಿಗೆ ಹೇಳ್ಕೊಂಡು ಹೋಗಕ್ ಹೋಗ್ಬೇಡ್ರಿ. ನೀವು ಹಂಗ ಅದೇ ಭಕ್ತರು, ನಿಮ್ ಬಗ್ಗೆ ನಮಗ ಅತ್ಯಂತ ಪ್ರೀತಿ ಅಭಿಮಾನ. ದಯವಿಟ್ಟು ಸಮಾಧಾನದಿಂದ ನಾವು ಊರಿಗೆ ಹೋಗ್ರಿ. ಈಗ ಗದ್ದಾದ್ರೆ ಮಠಕ್ಕೆ ಪ್ರಸಾದಕ್ಕೆ ಹೋಗ್ರಿ. ತಮಗೆಲ್ಲ ಶರಣ ಧನ್ಯವಾದಗಳು ಪರಮ ಪೂಜೆಗೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಸ್ವೀಕರಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದ್ದಾರೆ.